ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಕಾಶ್ ಸರ್, ಪ್ರೊಫೆಷನಲ್ ಕೋಚಿಂಗ್ ಸೆಂಟರ್ ಕೋಚಿಂಗ್. ಇವತ್ತಿನ ನನ್ನ 2ನೇ ಕ್ಲಾಸ್ ಆಗಿರೋದ್ರಿಂದ ಇವತ್ತು ನಾನು ನಿಮಗೋಸ್ಕರ ಹೊಸ ಒಂದು ಟಾಪಿಕ್ನ ತೆಗೆದುಕೊಂಡು ಬರ್ತಾ ಇದ್ದೀನಿ. ಆ ಒಂದು ಹೊಸ ಟಾಪಿಕ್ ಯಾವುದಪ್ಪ ಅಂತಂದರೆ ಅದೇ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಅಂತ ನಾನಿಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ಇವತ್ತಿನ ಈ ದಿವಸದ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ನ ಟಾಪಿಕನ್ನು ಯಾವ ರೀತಿಯಾಗಿ ಬಿಡಿಸಬೇಕು, ಅದ್ರ ಬಗ್ಗೆ ಯಾವ ರೀತಿಯಾಗಿ ನಾವು ಸ್ಟಡಿ ಮಾಡಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಸರಳವಾಗಿ ಸೂಕ್ತವಾದಂತಹ ಒಂದು ಮೆಥಡ್ ಮುಖಾಂತರ ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಏನು ಮಾಡ್ತೀನಿ ಇವತ್ತಿನ ದಿವಸ ಈ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡಕ್ಕೆ ನಾನು ಇವತ್ತು ಬಂದಿದ್ದೇನೆ. ಹಾಗಾದರೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಂತ ಬಂದಾಗ ನಮಗೆ ಮುಖ್ಯವಾಗಿ ತಿಳ್ಕೊಳ್ಳೋದಕ್ಕಾಗಿ ಏನಪ್ಪಾ ಅಂತಂದ್ರೆ ಅದರೊಳಗಡೆ ನಮಗೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ಒಳಗಡೆ ಅಲ್ಫಾಬೆಟ್ಸ್ ನಮಗೆ ಮುಖ್ಯವಾಗಿ ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ ನಮ್ಗೆ ಬೇಕಾಗಿರೋದು ಮೊದಲನೇ ಒಂದು ಅಲ್ಫಾಬೆಟ್ಸ್ ನಮಗೆ ಬೇಕು. ಯಾಕಪ್ಪ ಅಂತಂದ್ರೆ ನೀವು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬರಬೇಕಾದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಮುಖ್ಯವಾಗಿ ಸರಣಿಗಳಿರ್ಬೋದು, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಇರ್ಬೋದು, ಬ್ಲಡ್ ರಿಲೇಷನ್ಸ್ ಇರ್ಬೋದು, ಅದೇ ರೀತಿಯಾಗಿ ಟೈಮ್ ಅಂಡ್ ಸ್ಪೀಡ್ ಅಂಡ್ ಪ್ರಾಬ್ಲಮ್ಸ್ ಇರ್ಬೋದು, ವರ್ಕ್ ಅಂಡ್ ಟೈಮ್ ಇರ್ಬೋದು, ಇವೆಲ್ಲ ರೀತಿಯಾದ ಪ್ರಾಬ್ಲಮ್ಗಳನ್ನು ನಮಗೆ ಇಲ್ಲಿ ಬಹಳಷ್ಟು ಮುಖ್ಯವಾಗಿ ನಮಗೆ ಇಲ್ಲಿ ನೋಡ್ತಾ ಬರ್ತೀವಿ. ಹಾಗಾದ್ರೆ ಈ ಒಂದು ಎಸ್ಪೆಷಲಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಒಂದು ಟಾಪಿಕ್ ಅಂತ ನಾವು ತಿಳ್ಕೊಂಡಾಗ ನಮಗೆ ಅಲ್ಫಾಬೆಟ್ಸ್ ಜೊತೆಗೆ ನಾವು ಇರುವಂತಹ ಎಷ್ಟು ನಂಬರ್ಗಳಿದಾವೆ ಅನ್ನೋದು ನಮಗೆ ಇಲ್ಲಿ ಬಹಳಷ್ಟು ಮುಖ್ಯವಾಗಿರ್ತದೆ ಮತ್ತು ಅದರಲ್ಲಿ ನಂಬರ್ಸ್ ಬಹಳ ಕೂಡ ನಮಗೆ ಮುಖ್ಯವಾಗಿ ನಾವಿಲ್ಲಿ ನೋಡ್ತೀವಿ. ಹಾಗಾದ್ರೆ ನಮಗೆ ನಮ್ಮ ಕೋಡಿಂಗ್ ಮತ್ತು ಡಿಕೋಡಿಂಗ್ ಒಳಗೆ ನಾನು 4 ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ. ಈ 4 ಎಕ್ಸಾಂಪಲ್ ನಲ್ಲಿ ಮುಖ್ಯವಾಗಿ ನೀವು ನೋಡಿರ್ಬೋದು, ಇಲ್ಲಿ ಕಾಣ್ತದೆ ನಿಮಗೆ ಅದರೊಳಗಡೆ ನಾವು ಅತಿ ಹೆಚ್ಚಾಗಿ ಏನ್ ಮಾಡಿದ್ದೀನಿ ಅಂತಂದ್ರೆ ಅಲ್ಫಾಬೆಟ್ಸ್ ಗಳನ್ನ ಬರೋದು ಕೆಳಗಡೆ ಕೆಲವೊಂದಿಷ್ಟು ನಂಬರ್ಗಳನ್ನು ಕೂಡ ಏನ್ ಮಾಡಿದ್ದೀನಿ ಕೊಟ್ಟಿದ್ದೀನಿ. ಇವನು ಯಾವ ರೀತಿಯಾಗಿ ಬಿಡಿಸ್ಬೇಕು, ಯಾವ ರೀತಿಯಾಗಿ ನಾವು ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಬೇಕು, ಅವನ್ನ ಯಾವ ರೀತಿಯಾಗಿ ನಾವು ಟೆನ್ಷನ್ ಮಾಡ್ಕೊಳ್ದೇನೆ ಅತಿ ಸೂಕ್ತವಾದಂತ ಒಂದು ಮೆಥಡ್ ಅನ್ನ ಯೂಸ್ ಮಾಡ್ಕೊಂಡು ಇವನ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮೊದಲನೆಯ ನಮ್ಮ ಒಂದು ಎಕ್ಸಾಂಪಲ್ ನಾವಿಲ್ಲಿ ನೋಡ್ತಾ ಬಂದಾಗ ಏನಪ್ಪಾ ನಾವಿಲ್ಲಿ ನೋಡ್ತೇವೆ, RIGIDS ಅನ್ನ TFIFFP ಅಂತ ನಮಗೆ ಇಲ್ಲಿ ಕೊಟ್ಟು ಅದನ್ನ ನಾವು CORNET ಅನ್ನ ನಾವು ಯಾವ ರೀತಿ ಕಂಡುಹಿಡಿಯಬೇಕು ಅಂತ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ RIGIDS TFIFFP ಅಂತ ಇಲ್ಲಿ ಕೊಟ್ಟು ಅವನು ಯಾವ ತರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತೆಲ್ಲ ನೋಡ್ತಾ ಹೋಗೋಣ. ನಮಗೆ ಮುಖ್ಯವಾಗಿ R ಅನ್ನೋದು ನಮಗೆ ಇಲ್ಲಿ ಡೈರೆಕ್ಟ್ ಆಗಿ ಏನು ಮಾಡ್ತೇವೆ ಇಲ್ಲಿ ಹೋಗ್ಬಿಡೋಣ. R ಇಂದ T ಎಷ್ಟು ಡಿಫರೆನ್ಸ್ ಇದೆ, I ಇಂದ F ಗೆ ಡಿಫರೆನ್ಸ್ ಇದೆ, G ಇಂದ I ಗೆ ಡಿಫರೆನ್ಸ್ ಇದೆ, I ಇಂದ F ಗೆ, D ಇಂದ F ಗೆ, S ಇಂದ P ಗೆ. ನಮಗೆ ಡಿಫರೆನ್ಸ್ ಅನ್ನು ನಾವು ಒಂದ್ಸಲ ನಾವು ತಿಳ್ಕೊಂಡ್ಬಿಟ್ರೆ ಅಂತಂದ್ರೆ ನಮ್ಗೆ ಈಸಿಯಾಗಿ ನೋಡೋದು ನಮಗೆ ಆನ್ಸರ್ ನಮಗೆ ಸಿಗ್ಬಿಡುತ್ತೆ. ಹಾಗಾದ್ರೆ ನಾವು ಡಿಫರೆನ್ಸ್ ಅನ್ನು ನೋಡ್ತಾ ಹೋಗೋಣ. R ಇಂದ T ಎಷ್ಟಿದೆ, R +1 +2. ಇಲ್ಲಿ ನಾವು ಮಾಡ್ತೀವಿ +1 +2 ಅಂತ ಬಂದಾಗ R S ಮತ್ತೆ T ಎರಡು ನಮಗೆ +2 ಅಂತ ಮಾಡ್ತೇವೆ. ಹಾಗಾದ್ರೆ I ಇಂದ F ರಿಟರ್ನ್ ಬಂದಿದ್ದಾರೆ ಯಾವ ರೀತಿಯಾಗಿ I +1 -1 -2 -3 ಅಂತ ನಮಗೆ ನೋಡ್ತಾ ಬರ್ತೀವಿ. ಯಾಕಪ್ಪ ಅಂತಂದ್ರೆ ನಮಗೆ ಕೋಡಿಂಗ್ ಡಿಕೋಡಿಂಗ್ ಇರ್ಬೋದು, ಸೀರೀಸ್ ಇರ್ಬೋದು, ನಮ್ಗೆ ಇದೇ ರೀತಿ ಕೊಡ್ತಾರೆ ಅಂತ ನಮಗೆ ಹೇಳಕ್ಕಾಗಲ್ಲ. ಅದನ್ನ ಪ್ಯಾಟರ್ನ್ ಅನ್ನ ಅವ್ರು ಇಟ್ಕೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಆ ಪ್ರಾಬ್ಲಮ್ ನಮಗೆ ಇಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಅದನ್ನ ನಾವು ರಿವರ್ಸ್ ಕೂಡ ಮಾಡ್ಬೋದು ಮತ್ತೆ ಪಾಸಿಟಿವ್ ಆಗಿ ಕೂಡ ಏನ್ ಮಾಡೋದು ತೆಗೆದುಕೊಳ್ಬಹುದು. ಅದರ ನೆಕ್ಸ್ಟ್ G ದಿಂದ I ಮತ್ತೆ ಪ್ಲಸ್ ಎಡಿಷನ್ ಆಗಿದೆ ನಮಗೆ ಇಲ್ಲಿ +1 +2 +1 +2 ರೈಟ್. ನೆಕ್ಸ್ಟ್ I ಇಂದ F ಸೇಮ್ ರಿಟರ್ನ್ ಬಂದಿದೆ ಎರಡು ನಮಗೆ ಏನಾಗಿದೆ -3 ಮತ್ತೆ ನಾವು ನೋಡ್ತಾ ಬರ್ತೀವಿ. ಹಾಗೆ I -1 -2 -3 F ಬರಬಹುದು. -3 ಅಂತಂದ್ರೆ I ಇಂದ H G F. ನೆಕ್ಸ್ಟ್ D ದಿಂದ F D +1 +2 +1 +2 ರೈಟ್. ಮತ್ತೆ S ದಿಂದ P S -1 -2 -3 ನಮಗೆ ಸಿಕ್ಬಿಡುತ್ತೆ. ಇದೇ ಪ್ಯಾಟರ್ನ್ ಅನ್ನ ನಾವು ಸೊಲ್ಯೂಷನ್ ಅನ್ನ ತೆಗೆದುಕೊಂಡು ಬರೋಣ. ಏನಿದೆ ಇಲ್ಲಿ +2 ನೆಕ್ಸ್ಟ್ -3 ನೆಕ್ಸ್ಟ್ +2 ನೆಕ್ಸ್ಟ್ -3 ನೆಕ್ಸ್ಟ್ +2 ನೆಕ್ಸ್ಟ್ -3 ಅಂತ ನಾವು ಮಾಡ್ತೀವಿ ನೋಡ್ತಾ ಬರ್ತೀವಿ. ಅದೇ ರೀತಿ ಕೂಡ ನಾವು ಏನು ಮಾಡಿದ್ರೆ +2 C ದಿಂದ +2 +1 +2 ಈ ಅಂತ ಆನ್ಸರ್ ಬರುತ್ತೆ. -3 ಯಾವುದು O ದಿಂದ -3 -1
-2 -3 n. ನೆಕ್ಸ್ಟ್ r ಅಂತ +2 ಮಾಡ್ಕೊತೀವಿ, r +1 +2 s ಮತ್ತೆ t ಅಂತ ನಮಗೆ ಸಿಗುತ್ತೆ. ನೆಕ್ಸ್ಟ್ n ಕೆಳಗಡೆ ಇದೆ -3 n -1 -2 -3 k ಅಂತ ನೋಡ್ಕೊತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ +2 e ಇಲ್ಲ +1 +2 ನಾವಿಲ್ಲಿ g ಅಂತ ನೋಡ್ಕೊತೀವಿ. ಅದೇ ರೀತಿಯಾಗಿ t -3 ಇದೆ -1 -2 -3 ಹಾಗಾದ್ರೆ r i g i d s ಅನ್ನ t f i f f p ಅಂತ ಬರೆದ್ರೆ c o r n e t ಅನ್ನ e l t k g q ಅಂತ ಏನ್ ಮಾಡ್ತೀವಿ, ಇಲ್ಲಿ ನಮಗೆ ಸೂಕ್ತವಾದಂತಹ ಒಂದು ಆನ್ಸರ್ ನಮಗೆ ಸಿಗ್ತದೆ. ರೈಟ್, ಈ ರೀತಿಯಾಗಿ ಏನ್ ಮಾಡ್ತೀವಿ ಅಂದ್ರೆ ಒಂದು ಪಾಠವನ್ನ ನಾವಿಲ್ಲಿ ನೋಡಿದ್ರೆ ಇನ್ನು ಹಲವಾರು ರೀತಿಯಾದ ಪಾಠಗಳನ್ನ ನಮಗೆ ನೋಡಲಿಕ್ಕೆ ನಮಗೆ ಸಿಗ್ತವೆ. ಅದೇ ರೀತಿಯಾಗಿ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ಅನ್ನ ಅದರ ನೆಕ್ಸ್ಟ್ ಎಕ್ಸಾಂಪಲ್ ಮತ್ತೆ ಲಾಸ್ಟ್ ಎಕ್ಸಾಂಪಲ್ ನಿಮ್ಗೆ ಏನ್ ಮಾಡ್ತೀನಿ, ಯಾವ ರೀತಿಯಾಗಿ ಒಂದಕ್ಕೊಂದು ಯಾವ ರೀತಿಯಾಗಿ ಒಂದಕ್ಕೊಂದು ಲಿಂಕ್ ಅಂತ ಹೋಗ್ತವೆ ಅಂತ ನಿಮ್ಗೆ ಇಲ್ಲಿ ಹೇಳ್ತಾ ಬರ್ತೀನಿ. ರೈಟ್, ಒಂದರಲ್ಲಿ ನೀವು ನೋಡಬಹುದು ಡೆಲ್ಲಿಯನ್ನ 4 5 12 8 9 ಅಂತ ಏನು ಗುರುತಿಸಿದ್ದಾರೆ. ಹಾಗಾದ್ರೆ ಎಕ್ಸಾಸ್ಟಿಕ್ ಅನ್ನ ಯಾವ ಸಂಖ್ಯೆಯನ್ನು ನಾವು ಇಲ್ಲಿ ಗುರುತಿಸಬಹುದು. ರೈಟ್, ನಾವು ಏನು ಮಾಡಬಹುದು, t ಅನ್ನ 5 ಅಂತ ನೋಡ್ಕೊಂಡು ಕ್ಯಾಲ್ಕುಲೇಷನ್ ಮಾಡಬಹುದು. x ಇಲ್ಲ, o ಇಲ್ಲ, t ಇಲ್ಲ, i 9 ಇದೆ. ಅದನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ನಮ್ಗೆ ಗೊತ್ತಾಗೋದಿಲ್ಲ. ರೈಟ್, ಹಾಗಾದ್ರೆ ನಾವು ಏನು ಮಾಡಬೇಕಾಗ್ತದೆ, ಇಲ್ಲಿ ಮುಖ್ಯವಾಗಿ ಮೊದಲನೇ ಸೀರೀಸ್ ಅಲ್ಲಿ ನಮ್ಗೆ ಕೇಳಬೇಕಾದ್ರೆ ನಾನು ಹೇಳಿದ್ದೆ ಏನ್ ಹೇಳಿದ್ದೆ, ಅಲ್ಫಾಬೆಟ್ಸ್ ನಮ್ಗೆ ಬಹಳ ಮುಖ್ಯ. ಆದ್ರೆ ಕೋಡಿಂಗ್ ಮತ್ತು ಡಿಕೋಡಿಂಗ್ ನಲ್ಲಿ ಅಲ್ಫಾಬೆಟ್ಸ್ ಜೊತೆಗೆ ಅಲ್ಫಾಬೆಟ್ಸ್ ನಂಬರ್ ಗಳು ಕೂಡ ಇಲ್ಲಿ ಬಹಳಷ್ಟು ಮುಖ್ಯವಾಗಿ ನಾವು ಇಲ್ಲಿ ನೋಡ್ತೀವಿ. ಯಾವ ರೀತಿ ಅಲ್ಫಾಬೆಟ್ಸ್ ನಂಬರ್ ಗಳನ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಯಾವ ರೀತಿ ಕಂಡುಹಿಡಿಯಬೇಕು ಅಂತ ಸಿಂಪಲ್. ಎ ಇಂದ ಝೆಡ್ ವರೆಗೂ 26 ಅಲ್ಫಾಬೆಟ್ಸ್ ಅವೆ. ಆ 26 ನಂಬರ್ ಗಳನ್ನ ಏನು ಮಾಡಿದೀನಿ ನಾನು ಇಲ್ಲಿ ಬರ್ತೀನಿ. ಮತ್ತೆ ಅದೇ ರೀತಿಯಾಗಿ ಮತ್ತೆ ರಿಟರ್ನ್ ಅನ್ನ ನಂಬರ್ ಅನ್ನ ಬರ್ತೀನಿ. ಮತ್ತೆ ರಿಟರ್ನ್ ವಾಪಸ್ ಏನ್ ಮಾಡಿದೀನಿ ಅಂತಂದ್ರೆ ಒಂದು ರಿಟರ್ನ್ ಆಗಿ ಎ ಇಂದ 26 ಇಂದ ಝೆಡ್ ವರೆಗೂ ಏನು ಮಾಡಿದೀನಿ ನಾನು ವಾಪಸ್ ರಿಟರ್ನ್ ಕೂಡ ಬರೆದಿದ್ದೀನಿ. ಇವೆಲ್ಲವೂ ಈ ಮೂರು ಪ್ಯಾಟರ್ನ್ ನಾವು ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ನಾವು ಇಲ್ಲಿ ಈ ಒಂದು ಕೋಡಿಂಗ್ ಡಿಕೋಡಿಂಗ್ ನಲ್ಲಿ ನಮಗೆ ಮುಖ್ಯವಾಗಿ ಗೊತ್ತಾಗಬೇಕಾಗ್ತದೆ, ನಾವು ತಿಳ್ಕೊಲೇಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಈ ಒಂದು ವಿಷಯ ಈ ಒಂದು ಎಕ್ಸಾಂಪಲ್ ಅನ್ನು ಬಿಡಿಸಬೇಕಾದ್ರೆ ಇದು ನಮಗೆ ಇಲ್ಲಿ ಬಹಳ ಮುಖ್ಯ ಆಗ್ತದೆ. ಯಾವ ರೀತಿಯಾಗಿ ಡಿ ಎಷ್ಟು ನಂಬರ್ ಇದೆ, ಇಲ್ಲಿ 4 ಇದೆ. ಡಿ ಎಷ್ಟು ನಂಬರ್ ಇದೆ ನಮಗೆ ಇಲ್ಲಿ 4 ಅಂತ ನಮಗೆ ಇಲ್ಲಿ ನೋಡ್ತಾ ಬರ್ತೀವಿ. ರೈಟ್, ಹಾಗಾದ್ರೆ ಇ ಎಷ್ಟಿದೆ 5 ಇದೆ. ಎಲ್ ಎಷ್ಟಿದೆ, ಎಲ್ 12 ನಂಬರ್ ಇದೆ. ಎಚ್ 8, ಐ 9. ಅದೇ ರೀತಿಯಾಗಿ ನಾವು ಎಕ್ಸಾಸ್ಟಿಕ್ ಯಾವ ರೀತಿಯಾಗಿ ನಾವು ಇಲ್ಲಿ ನೋಡ್ಕೋಬಹುದು ಅಂತಂದ್ರೆ ಇ ಎಷ್ಟಿದೆ 5. ನೆಕ್ಸ್ಟ್ ಎಕ್ಸ್ ಎಷ್ಟಿದೆ, ಎಲ್ಲಿದೆ ಎಷ್ಟು ಬಂದಿದೆ 24. ಓ ಎಷ್ಟು ನಂಬರ್ ಬರುತ್ತೆ 15 ಬರುತ್ತೆ. ಟಿ ಎಷ್ಟು ನಂಬರ್ ಇದೆ 20 ಇದೆ. ಐ 9, ಸಿ 3. ಇದು ನಮ್ಮ ಆನ್ಸರ್ ಆಗಿದೆ. ರೈಟ್, ಯಾವ ರೀತಿಯಾಗಿ ನಾವಿಲ್ಲಿ ಒಂದು ಆಲ್ಫಾಬೆಟ್ ನಂಬರ್ಗಳನ್ನು ನಾವಿಲ್ಲಿ ಗುರುತಿಸಬೇಕಾಗುತ್ತದೆ. ಆಲ್ಫಾಬೆಟ್ ನಂಬರ್ಗಳು ಯಾವ ರೀತಿಯಾಗಿ ಎ ಎಷ್ಟು ನಂಬರ್ ಇದೆ 1, B2, C3, D4, E5, F6. ಅದೇ ರೀತಿಯಾಗಿ Z 26. ರೈಟ್, ಆ ರೀತಿಯಾಗಿ ಏನು ಮಾಡ್ತೇವೆ 1 ರಿಂದ 26 ವರೆಗೂ ನಾವಿಲ್ಲಿ ಆಲ್ಫಾಬೆಟ್ಗಳನ್ನ ಬರೋದು. ಅದೇ ರೀತಿಯಾಗಿ ಆ 1 ರಿಂದ 26 ವರೆಗೂ ನಂಬರ್ ಕೂಡ ನಾವಿಲ್ಲಿ ಬರೀತೇವೆ. ಅದೇ ರಿಟರ್ನ್ ಕೂಡ ಬರ್ತೀವಿ 26 ಇಂದ 1 ವರೆಗೂ Z ಇಂದ E ವರೆಗೂ ಕೂಡ. ರೈಟ್, ಆ ಒಂದು ಪ್ಯಾಟರ್ನ್ ನಲ್ಲಿ ಅವರು ಅದೇ ರೀತಿಯಾದ ಪ್ಯಾಟರ್ನ್ ಕೊಟ್ಟಾಗ ಅದೇ ಬರ್ಕೊಂಡ್ರೆ ನಾವು ಎಕ್ಸಾಮ್ಗಿಂತ ಮೊದಲೇ ನಮಗೆ ಎಕ್ಸಾಮ್ SSC JD ನ ಎಕ್ಸಾಮ್ಗೆ ಹೋದಾಗ ಕಂಪ್ಯೂಟರೈಸ್ಡ್ ಎಕ್ಸಾಮ್ಸ್ ನಿಮಗೆ ಇವಾಗ ಆ ಕಂಪ್ಯೂಟರ್ ಎಕ್ಸಾಮ್ ಹೋದಾಗ ನಿಮಗೆ ಏನು ಮಾಡ್ತಾರೆ, ಮೊದಲೇ ಅವರು ಒಂದು ಪೆನ್ನು ಮತ್ತು ಒಂದು ಸೀಟ್ ಅನ್ನು ಕೊಟ್ಟಿರ್ತಾರೆ ನಿಮಗೆ ಕ್ಯಾಲ್ಕುಲೇಷನ್ಗೋಸ್ಕರ. ಆ ಮೊದಲೇ ನೀವು ಎಕ್ಸಾಮ್ಗಿಂತ ಮೊದಲೇ ಹೋಗಿ ಎಕ್ಸಾಮ್ ಸ್ಟಾರ್ಟ್ ಆಗಿಂತ ಮೊದಲೇ ನೀವು ಈ ರೀತಿಯಾದ ಒಂದು ಪ್ಯಾಟರ್ನ್ ಅನ್ನು ಬರೆದುಕೊಂಡ್ರೆ ನಿಮಗೆ ಇವೆಲ್ಲ ಈಸಿಯಾಗಿ ಸಾಲ್ವ್ ಮಾಡಲಿಕ್ಕೆ ನಿಮಗೆ ಅನುಕೂಲಗಳಾಗುತ್ತೆ. ಯಾಕಪ್ಪ ಅಂತಂದ್ರೆ ಸೀರೀಸ್ ಇರಬಹುದು, ಕೋಡಿಂಗ್ ಡಿಕೋಡಿಂಗ್ ಇರಬಹುದು. ಇದ್ರ ಮೇಲೆ ಕಂಪಲ್ಸರಿ ಆಗಿ ಸೀರೀಸ್ ಮೇಲೆ 3 ಕ್ವೆಶ್ಚನ್ಸ್ ಮಿನಿಮಮ್ 3 ಕ್ವೆಶ್ಚನ್ಸ್ ಇರ್ತವೆ. ಇಲ್ಲ 4 ಕ್ವೆಶ್ಚನ್ಸ್ ಬಂದೇ ಬರ್ತವೆ. ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಲ್ಲಿ ಕೂಡ ಮಿನಿಮಮ್ 2 to 3 ಕ್ವೆಶ್ಚನ್ಸ್ ನಮಗೆ ನೋಡೋಕೆ ನಮಗೆ ಸಿಗ್ತದೆ. ಹಾಗಾಗಿ ಈ ಒಂದಿಷ್ಟು ಆಲ್ಫಾಬೆಟ್ಸ್ ಮತ್ತು ನಂಬರ್ಗಳನ್ನ ನಮಗೆ ಇಲ್ಲಿ ಮುಖ್ಯವಾಗಿ ಬೇಕೇ ಬೇಕಾಗುತ್ತದೆ. ಹಾಗಾಗಿ ನಾವು ಇಲ್ಲಿ ಎರಡನೇ ಎಕ್ಸಾಂಪಲ್ ಅನ್ನು ಕೂಡ ಏನು ಮಾಡ್ತೀವಿ, ಈಸಿಯಾಗಿ ಟ್ರ್ಯಾಕ್ ಮಾಡಕ್ಕೆ ನಮಗೆ ಅನುಕೂಲ ಆಗ್ತದೆ. ಅದೇ ರೀತಿಯಾಗಿ ಮೂರನೇ ಎಕ್ಸಾಂಪಲ್ ಅಂತ ಬಂದಾಗ ನಮಗೆ ಇಲ್ಲಿ ಮೂರನೇ ಎಕ್ಸಾಂಪಲ್ ಗೆ ಮತ್ತು ಈ ಒಂದು ಪ್ಯಾಟರ್ನ್ ಗೆ ಯಾವುದೇ ರೀತಿಯ ಸಂಬಂಧ ಬರೋದಿಲ್ಲ.
ಸರಿ, ಹಾಗೆ ಯಾವ ರೀತಿ ಬಿಡಿಸಬೇಕು ಅಂತಂದ್ರೆ ಸಿಂಪಲ್, ಅಲ್ಲೇ ಕೊಟ್ಟಿದ್ದಾನೆ, ಕ್ವಶನ್ ಅಲ್ಲೇ ಕೊಟ್ಟಿರ್ತಂದ್ರೆ ಏನಪ್ಪಾ ಅಂತಂದ್ರೆ PARROT ಅನ್ನು 1 2 3 3 4 5 ಎಂದು ಗುರುತಿಸಿ. ಅದೇ ರೀತಿಯಾಗಿ SOAT ಅನ್ನ 6 4 2 5 ಅಂತ ಗುರುತಿಸಿ. ROAST ಅನ್ನ ಯಾವ ರೀತಿಯಾಗಿ ನೀವು ಏನ್ ಮಾಡ್ತೀರಿ ಗುರುತಿಸ್ತೀರಿ ಅಂತ ಹೇಳಿ ಅವರ ಒಂದು ನಾಲ್ಕು ಆಪ್ಷನ್ಗಳನ್ನು ನಿಮಗೆ ಕೊಟ್ಟಿರ್ತಾರೆ. ಅದಕ್ಕೆ ಸೂಕ್ತವಾದಂತಹ ಒಂದು ಆನ್ಸರ್ಗಳನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಅದೇ ರೀತಿಯಾಗಿ ಯಾವ ರೀತಿಯಾಗಿ ಇದನ್ನ ಸಾಲ್ವ್ ಮಾಡಬೇಕು ಹಾಗಾದ್ರೆ ಸಿಂಪಲ್, ಇಲ್ಲಿ ಅಲ್ಫಾಬೆಟ್ಗಳನ್ನು ಕೊಟ್ಟು ಅದರ ಕೆಳಗಡೆ ನಂಬರ್ಗಳನ್ನು ಕೊಟ್ಟಿದ್ದಾರೆ. ಈ ಅಲ್ಫಾಬೆಟ್ಗೆ ಈ ನಂಬರ್ಗೆ ಯಾವುದೇ ರೀತಿಯಿಂದ ಇಲ್ಲಿ ನೋಡಿದ್ರೆ ಇದಕ್ಕೆ ಯಾವುದೇ ರೀತಿಯಂತ ಒಂದು ಸಂಬಂಧಗಳು ಬರೋದಿಲ್ಲ. ಯಾಕಪ್ಪ ಅಂತಂದ್ರೆ P 1 ನಂಬರ್ ಅಲ್ಲಿ ನಮ್ಗೆ ಸಿಗೋದಿಲ್ಲ. P ಎಷ್ಟಿದೆ 16 ಇದೆ, ಬಿಟ್ರೆ 11 ಬರುತ್ತೆ, ರೈಟ್. ಹಾಗಾಗಿ P ಮತ್ತು 1 ಗೆ ಯಾವುದೇ ರೀತಿಯ ಸಂಬಂಧ ಬರೋದಿಲ್ಲ. ಇಲ್ಲಿ A2 ಇದೆ, ಇಲ್ಲಿ A1 ಬರುತ್ತೆ ಅಥವಾ 26 ಬರುತ್ತೆ. ಬಟ್ ಇಂಥ ಒಂದು ಕ್ವಶನ್ಗಳಲ್ಲಿ ನೀವೇನು ತಲೆಗೊಳಿಸಬೇಕಪ್ಪ ಅಂತಂದ್ರೆ ಸಿಂಪಲ್, ಅಲ್ಲೇ ಕೊಟ್ಟಿರುವಂತಹ ಅಕ್ಷರಗಳನ್ನ ಅಲ್ಲೇ ಕೊಟ್ಟಿರುವಂತಹ ನಂಬರ್ಗಳಿಗೆ ಲಿಂಕ್ ಮಾಡ್ತಾ ಹೋಗ್ಬೇಕು. ಅಲ್ಲೇ ಕೊಟ್ಟಿರುವಂತಹ ಒಂದು ಅಲ್ಫಾಬೆಟ್ಗಳಿಗೆ ಅಲ್ಲೇ ಕೊಟ್ಟಿರುವಂತಹ ಒಂದು ಸಂಖ್ಯೆಗಳನ್ನ ಏನ್ ಮಾಡಬೇಕು ಲಿಂಕ್ ಮಾಡ್ತಾ ಹೋದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಯಾವ ರೀತಿಯಾಗಿಪ್ಪ ಅಂತಂದ್ರೆ ಸಿಂಪಲ್, ನಮ್ಗೆ ಇಲ್ಲಿ R ಕೊಟ್ಟಿದ್ದಾರೆ. R ಇಷ್ಟರಲ್ಲಿ ಎಷ್ಟಿದೆ? R ಗೆ 2 ನಂಬರ್ ಎಷ್ಟಿದೆ? 3 ಇದೆ. ನಮಗೆ R ಸಂಖ್ಯೆ ಎಷ್ಟು ಬರುತ್ತೆ ಹಾಗಾದ್ರೆ 3 ಬರುತ್ತೆ, 3, ರೈಟ್. O ಎಲ್ಲಿ ಕೊಟ್ಟಿದ್ದಾನೆ? O 4 ಇದೆ, ಮತ್ತೆ O ಕೂಡ 4 ಇದೆ, 4, ರೈಟ್. ನೆಕ್ಸ್ಟ್ A ಸಂಖ್ಯೆ ಎಷ್ಟಿದೆ? 2, ರೈಟ್. ನೆಕ್ಸ್ಟ್ S ನಂಬರ್ ಎಷ್ಟಿದೆ? 6, ರೈಟ್. T ನಂಬರ್ ಎಷ್ಟು ಕೊಟ್ಟಿದ್ದಾರೆ ನಮಗೆ? 5, T 5. ಈ ರೀತಿಯಾಗಿ ಏನ್ ಮಾಡ್ತೀವಿ ನಮಗೆ ಈ ಒಂದು ಆನ್ಸರ್ ನ ಕಂಡುಹಿಡಿಯೋಕೆ ನಮಗೆ ಬಹಳಷ್ಟು ಅಲ್ಲೇ ಕೊಟ್ಟಿರುವಂತಹ ಆನ್ಸರ್ ನಮಗೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಸಮಯದಲ್ಲಿ ಏನಾಗುತ್ತೆ, ನಮಗೆ ಎಕ್ಸಾಮ್ ನ ಗಡಿಬಿಡಿಯಲ್ಲಿ ನಮ್ಗೆ ಯಾವ ರೀತಿ ಬಿಡಿಸಬೇಕು ನಮ್ಗೆ ಗೊತ್ತಿದ್ರು ಕೂಡ, ಆ ಎಕ್ಸಾಮ್ ನ ಬಿಡಿಸಬೇಕಾದ್ರೆ ನಮ್ಗೆ ಗೊತ್ತಿದ್ರು ಕೂಡ ಏನ್ ಮಾಡ್ತೀವಿ ನಾವೇ ಕನ್ಫ್ಯೂಷನ್ ಆಗ್ತೀವಿ. ಆ ಕನ್ಫ್ಯೂಷನ್ ನಾವು ದೂರ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಶಾಂತಾಗಿ ಕೂಲ್ ಆಗಿ ನಾವೇನ್ ಮಾಡಬೇಕು ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಒಂದು ಪ್ಯಾಟರ್ನ್ ಕೂಡ ಏನ್ ಮಾಡ್ತೀವಿ ನಾವಿಲ್ಲಿ ಸಿಂಪಲ್ ಆಗಿ ಅಲ್ಲೇ ಆನ್ಸರ್ ಹೇಳಿದಾಗ ನಾವು ಅದನ್ನೇ ಏನ್ ಮಾಡಿದ್ದೇವೆ, ನಾವಲ್ಲಿ ಕ್ರ್ಯಾಕ್ ನ ಮಾಡಿದ್ವಿ ಅಷ್ಟೇ, ಸಿಂಪಲ್, ರೈಟ್. ನೆಕ್ಸ್ಟ್ CAT ಕ್ಯಾಟ್ ಅನ್ನ DDY ಎಂದು ಗುರುತಿಸಿದರೆ BIG ಅನ್ನ ಯಾವ ರೀತಿಯಾಗಿ ಗುರುತಿಸ್ತೀರಿ? 4ನೇ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ಏನ್ ಮಾಡ್ತೀರಿ ಇಲ್ಲಿ CDADTY ಸಿಂಪಲ್, ಎಷ್ಟು ಡಿಫರೆನ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ಯಾವ ರೀತಿಯಾಗಿ ಡಿಫರೆನ್ಸ್ ಅಮೌಂಟ್ ಎಷ್ಟಿದೆ ಇದಕ್ಕೆ ಸಿಂಪಲ್. A ದಿಂದ C ದಿಂದ D ಎಷ್ಟಿದೆ? +1. A ದಿಂದ D +1 +2 +3. T ದಿಂದ Y ಎಷ್ಟಿದೆ? +1 +2 +3 +4 +5 +5. ಈ ಒಂದು ಪ್ಯಾಟರ್ನ್ ಅನ್ನು ಏನು ಮಾಡಬೇಕು, ನೆಕ್ಸ್ಟ್ ಬರುವ ನಮ್ಗೆ ಯಾವ ಕ್ವಶನ್ ಅನ್ನು ಕೊಟ್ಟಿರ್ತಾರಲ್ಲ ಕ್ವಶನ್ ಏನ್ ಮಾಡ್ತೀವಿ ನಾವಿಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕಾಗ್ತದೆ. +1 +3 +5. ಹಾಗಾದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ? B ಇಂದ +1, B ಇದೆ +1, C ಬರುತ್ತೆ. I ಇಂದ +3 ಇಲ್ಲಿ ಬರುತ್ತೆ, I +1 +2 +3 L ಬರುತ್ತೆ. G ಇಂದ +5, G +1 +2 +3 +4 +5, ರೈಟ್. CLL ನಮ್ಮ ಈ ಒಂದು 4ನೇ ಎಕ್ಸಾಂಪಲ್ಗೆ ಆನ್ಸರ್ ನಮಗೆ ಸಿಕ್ಕಿರುತ್ತೆ, ರೈಟ್. ಈ ರೀತಿಯಾದಂತಹ ಒಂದು ಪ್ರತಿಯೊಂದು ಒಂದು ಕೋಡಿಂಗ್ ಡಿಕೋಡಿಂಗ್ ನಲ್ಲಿ ಅದರದೇ ಆದ ಒಂದು ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನ್ ಅನ್ನು ನಾವು ಕಂಪಲ್ಸರಿ ಏನ್ ಮಾಡಬೇಕಾಗ್ತದೆ, ಅದೇ ರೀತಿಯಾಗಿ ಕ್ರ್ಯಾಕ್ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಅದು ಬೇರೆ ರೀತಿಯಾದ ಆನ್ಸರ್ ನಮಗೆ ಕೊಡ್ತಾ ಹೋಗ್ತದೆ, ರೈಟ್. ಈ ಒಂದು ರೀತಿಯಾದ ಪ್ಯಾಟರ್ನ್ ಅನ್ನು ಇಲ್ಲಿ ನೋಡ್ತೇವೆ. ಇದೇ ರೀತಿಯಾಗಿ ಇನ್ನು ಹಲವಾರು ರೀತಿಯಾದ ಪ್ಯಾಟರ್ನ್ ಅನ್ನು ಇಲ್ಲಿ ನೋಡ್ತಾ ಹೋಗೋಣ, ರೈಟ್. ಈ ಒಂದು 4 ಎಕ್ಸಾಂಪಲ್ ಗಳನ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇನ್ನೊಂದು 4 ಎಕ್ಸಾಂಪಲ್ ಅನ್ನು ಇಲ್ಲಿ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಮತ್ತೆ 4 ನಿಮಗೆ ಒಂದು 4 ಎಕ್ಸಾಂಪಲ್ ಗಳನ್ನ ನಾನು ಮತ್ತೆ ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಕೋಡಿಂಗ್ ಡಿಕೋಡಿಂಗ್ ಮೇಲೆ 4 ಎಕ್ಸಾಂಪಲ್ ಗಳನ್ನ ಮತ್ತೆ ಬಿಡಿಸ್ತಾ ಹೋಗೋಣ. ಅಂದ್ರೆ ಯಾವ ರೀತಿಯಾಗಪ್ಪ ಅಂತಂದ್ರೆ
ಬೇರೆ ಬೇರೆ ರೀತಿಯಾದಂತಹ ಕೋಡಿಂಗ್ ಡಿಕೋಡಿಂಗ್ ಕ್ವಶನ್ಸ್ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ನೀವು ನೋಡಿದ್ರೆ ಹಿಂದೆಗಡೆ ಇರುವಂತಹ ಒಂದು 4 ಎಕ್ಸಾಂಪಲ್ಗೆ ಮತ್ತೆ ಈ 4 ಎಕ್ಸಾಂಪಲ್ಗೆ ಬೇರೆ ರೀತಿಯ ವ್ಯತ್ಯಾಸನ ಇಲ್ಲಿ ನೋಡ್ತಾ ಬರ್ಬೋದು, ರೈಟ್? ಹಾಗಾಗಿ ಈ ಒಂದು 4 ಎಕ್ಸಾಂಪಲ್ಗಳನ್ನ ಕೂಡ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಬಹಳಷ್ಟು ಒಂದು ಸೂಕ್ಷ್ಮವಾಗಿ ಗಮನಿಸಿದ್ರೆ ನೋಡಿದ್ರೆ ನಿಮಗೆ ಇಲ್ಲಿ ಬಹಳಷ್ಟು ಕನ್ಫ್ಯೂಷನ್ ನೋಡ್ತಾ ಬರ್ತೀವಿ. ಯಾಕಪ್ಪ ಅಂತಂದ್ರೆ ನೀವು ಇಲ್ಲಿ 4 ಎಕ್ಸಾಂಪಲ್ ಮೊದಲೇ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಅದಾದ ಸಾಲ್ವ್ ಆಗುತ್ತೆ ಅಂತ ಮಾಡುವಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಇಲ್ಲಿ ಒಂದು ವರ್ಡ್ ಅನ್ನು ಕೊಟ್ಟಿದ್ದಾರೆ, ಮತ್ತೊಂದು ವರ್ಡ್ ಕೊಟ್ಟಿದ್ದಾರೆ, ಇಲ್ಲಿ ಒಂದು ಸಿಂಬಲ್ಸ್ ನಂಬರ್ಸ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅದೇ ಒಂದು ನಂಬರ್ ಒಂದು ಆಲ್ಫಾಬೆಟ್ಸ್ ಅನ್ನು ಕೊಟ್ಟು ಒಂದು ವರ್ಡ್ ಅನ್ನು ಕೊಟ್ಟು ಅದಕ್ಕೆ ಸಿಂಬಲ್ಸ್ ಮತ್ತು ನಂಬರ್ಸ್ ಅನ್ನು ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನಾವು ಇಲ್ಲಿ ನೋಡಬೇಕಾಗ್ತದೆ. ಇಲ್ಲಿ ಒಂದು ವರ್ಡ್ ಅನ್ನು ಕೊಟ್ಟು ಅದಕ್ಕೆ ನಂಬರ್ಸ್ ಪ್ಲಸ್ ಆಲ್ಫಾಬೆಟ್ಸ್ ಪ್ಲಸ್ ನಂಬರ್ಸ್ ಅನ್ನು ಕೂಡ ಕೊಟ್ಟು ನಂಬರ್ಸ್ ಮತ್ತು ಆಲ್ಫಾಬೆಟ್ಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಏನು ಮಾಡಿದ್ದಾರೆ, ಒಂದು ವರ್ಡ್ ಅನ್ನು ಕೊಟ್ಟು ಅದಕ್ಕೆ ನಂಬರ್ಸ್ ಮತ್ತು ಆಲ್ಫಾಬೆಟ್ಸ್ ಅನ್ನು ಕೊಟ್ಟು ಒಂದು ಕ್ವಶನ್ಸ್ ಅನ್ನು ನಮಗೆ ಇಲ್ಲಿ ಮಾಡಿದ್ದಾರೆ. ಯಾವ ರೀತಿ ಒಂದು ಆಲ್ಫಾಬೆಟ್ಗೆ ಯಾವ ರೀತಿಯಾದ ಒಂದು ನಂಬರ್ ಅಲ್ಲಿ ನೋಡಬೇಕು ಅಂತ ಹೇಳಿ, ರೈಟ್? ಈ ರೀತಿಯಾದ ಒಂದು ಕ್ವಶನ್ ನಾವು 2 ರೀತಿಯಾದ ಪ್ಯಾಟರ್ನ್ ಅನ್ನು ನೋಡಿದ್ರೆ, ಇನ್ನು ನಿಮಗೆ 2 ಬೇರೆ ರೀತಿಯಾದ ಪ್ಯಾಟರ್ನ್ ಅನ್ನು ನೋಡ್ತೀವಿ. ಒಂದು ವರ್ಡ್ ಅನ್ನು ಕೊಟ್ಟು ನಂಬರ್ ಅನ್ನು ಕೊಟ್ಟಿದ್ದಾರೆ, ಇಲ್ಲಿ ಕೆಫ್ಟ್ ಅಂತ ಕೊಟ್ಟು 52 ಕೊಟ್ಟಿದ್ದಾರೆ, ಆತರ ಲೇಕ್ ಅಂತ 27 ಕೊಟ್ಟಿದ್ದಾರೆ, ಲೈನ್ ಕ್ವಶನ್ ಮಾಡ್ಕೊಟ್ಟಿದ್ದಾರೆ. ಯಾವ ರೀತಿ ಬಿಡಿಸಬೇಕು ಅಂತ ನಮಗೆ ಇಲ್ಲಿ ಅರ್ಥ ಆಗಲಿಲ್ಲ, ರೈಟ್? ಹಾಗಾಗಿ ನೆಕ್ಸ್ಟ್ 4th ಎಕ್ಸಾಂಪಲ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಎಕ್ಸಾಂಪಲ್ ಆಗಿ ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ಒಂದು ವರ್ಡ್ ಲೈನ್ ಅನ್ನು ಕೊಟ್ಟು ಅದಕ್ಕೊಂದು ನಂಬರ್ ಅನ್ನು ಕೊಟ್ಟಿದ್ದಾರೆ, ಮತ್ತೊಂದು ಲೈನ್ ಅನ್ನು ಕೊಟ್ಟು ಅದಕ್ಕೊಂದು ನಂಬರ್ ಕೊಟ್ಟಿದ್ದಾರೆ. ಈ ರೀತಿ 3 ಲೈನ್ ಅನ್ನು ಕೊಟ್ಟು ಅದಕ್ಕೆ ನಂಬರ್ ಕೊಟ್ಟು ಒಂದು ಕ್ವಶನ್ ಮಾರ್ಕ್ ಅನ್ನು ನಮಗೆ ಇಲ್ಲಿ ಮಾಡ್ತಾ ಹೋಗ್ತಾರೆ. ಈ ರೀತಿಯಾದ ಒಂದು ಪ್ಯಾಟರ್ನ್ ಗಳನ್ನ ನಾವು ಇಲ್ಲಿ ಎಕ್ಸಾಮ್ ನಲ್ಲಿ ಬಹಳಷ್ಟು ಕನ್ಫ್ಯೂಷನ್ ಮಾಡಬೇಕು ಅಂತ ಹೇಳಿ ಒಂದು ಎಕ್ಸಾಮ್ ಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಈ ರೀತಿಯಾದ ಕ್ವಶನ್ ಗಳನ್ನ ಇಲ್ಲಿ ತೆಗಿತಾ ಹೋಗ್ತಾನೆ, ರೈಟ್? ಹಾಗಾದ್ರೆ ಯಾವ ರೀತಿಯಾಗಿ ನಾವು ಬಿಡಿಸಬೇಕು, ರೈಟ್? ಇಷ್ಟು ಡಿಫಿಕಲ್ಟ್ ಇರುವಂತಹ ಕ್ವಶನ್ ಗಳನ್ನ ನಾವು ಇಲ್ಲಿ ಅತಿ ಸರಳವಾಗಿ ಅತಿ ಸೂಕ್ಷ್ಮವಾಗಿ ಶಾಂತ ರೀತಿಯಿಂದ ಒಂದು ಎಕ್ಸಾಮ್ ನಲ್ಲಿ ಏನ್ ಮಾಡಬೇಕು, ಒಂದು ಮೈಂಡ್ಸೆಟ್ ಅನ್ನ ಕೂಲ್ ಆಗಿ ನಾವು ಮಾಡಬೇಕು. ಒಂದ್ಸಲ ನೋಡಿದ್ರೆ ನಮ್ಗೆ ಇಲ್ಲಿ ಒಂದು ಪ್ಯಾಟರ್ನ್ ನಮಗೆ ಸಿಗ್ತಾ ಹೋದ್ರೆ ನಮಗೆ ಈಸಿಯಾಗಿ ಏನ್ ಮಾಡ್ಬೋದು ಅದನ್ನ ಸಾಲ್ವ್ ಮಾಡಬಹುದು, ರೈಟ್? ಹಾಗಾದ್ರೆ ಒಂದೇ ಒಂದು ಎಕ್ಸಾಂಪಲ್ ಅನ್ನ ಇಲ್ಲಿ ನಿಮ್ಗೆ ಇಲ್ಲಿ ಬಿಡಿಸ್ತಾ ಹೋಗೋಣ. ಯಾವ ರೀತಿಯಾದ ಒಂದು ಪ್ಯಾಟರ್ನ್ ಅನ್ನು ನಿಮಗೆ ಕೊಟ್ಟಿದ್ದಾರೆ ಅಂತಂದ್ರೆ, ಒಂದು ವರ್ಡ್ ಅನ್ನು ಕೊಟ್ಟು ಅದಕ್ಕೆ ಸಿಂಬಲ್ ಗಳನ್ನ ಮತ್ತು ನಂಬರ್ ಗಳನ್ನ ಕೊಡ್ತಾ ಹೋಗ್ತಾರೆ, ರೈಟ್? ಈ ರೀತಿಯಾದ ಪ್ಯಾಟರ್ನ್ ಹಿಂದೆ 4 ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದಾರೆ ನಿಮಗೆ, ರೈಟ್? ಏನ್ ಕೊಟ್ಟಿದ್ರು, ಒಂದು ವರ್ಡ್ ಅನ್ನು ಕೊಟ್ಟಿದ್ರು, ಅದಕ್ಕೆ ನಂಬರ್ಸ್ ನ ಮಾತ್ರ ಕೊಟ್ಟಿದ್ರು, ರೈಟ್? ಅವನ ಸಿಮಿಲಾರಿಟಿ ಇರುವಂತಹ ಒಂದು 3 ಒಂದು ವರ್ಡ್ ಅಲ್ಲಿ ಅದಕ್ಕೆ ಯಾವ ಸಿಂಬಲ್ ಅನ್ನು ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡು ಇಲ್ಲಿ ನಾವು ಫಿಲ್ ಮಾಡಬೇಕು ಅಂತ ನಾವು ನಿಮಗೆ ಹೇಳ್ತೇವೆ, ಬಟ್ ಅದೇ ರೀತಿಯಾದ ಅದೇ ಒಂದು ಸೇಮ್ ಒಂದು ಪ್ಯಾಟರ್ನ್ ಅನ್ನು ಮತ್ತೆ ನಾವಲ್ಲಿ ನೋಡ್ತಾ ಹೋಗೋಣ, ರೈಟ್? ಏನಪ್ಪ, ಟೇಬಲ್ ಅಂಡ್ ಆಟ್ 6 ಹ್ಯಾಶ್ ಮತ್ತು ಡಿವೈಡ್ ಬೈ ಒಂದು ಸಿಂಬಲ್ ಅನ್ನು ಕೊಟ್ಟು ನಮಗೆ ಇಲ್ಲಿ ಒಂದು ಕ್ವಶನ್ ಅನ್ನು ಒಂದು ಆನ್ಸರ್ ಅನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಲಾಕ್ ಅಂದರೆ ಹ್ಯಾಶ್ ಆಟ್ 2 8 ಅಂತ ನಂಬರ್ ಅನ್ನು ಕೊಟ್ಟಿದ್ದಾರೆ, ಮತ್ತು ಬಕೆಟ್ ಅಂದರೆ $6 ಪ್ಲಸ್ 8 ಡಿವೈಡ್ ಬೈ ಮತ್ತು ಆಡ್ ಅಂತ ಕೊಟ್ಟು ಒಂದು ಕ್ವಶನ್ ಮಾರ್ಕ್ ಅನ್ನು ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ಬಿಡಿಸಬೇಕು ಅಂತ ಅಂದ್ರೆ ಸಿಂಪಲ್ ಸಿ, ಇಲ್ಲಿ 3 ಅಂತ ನಮಗೆ ಇಲ್ಲಿ ಒಂದು ವರ್ಡ್ ಅನ್ನು ಕೊಟ್ಟು ಅದಕ್ಕೆ ಬೇರೆ ಬೇಕಾದ ಒಂದು ಸಿಂಬಲ್ ಗಳನ್ನು ನಮಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ, ರೈಟ್? ಹಾಗಾದ್ರೆ ಸಿ ಸಿಂಬಲ್ ಗೆ ನಮಗೆ ಇಲ್ಲಿ ಕ್ರಿಯೇಟ್ ಮಾಡೋದು ಯಾವುದು, ಪ್ಲಸ್. ಸಿ ಗೆ ನಾವು ಇಲ್ಲಿ ನೋಡಬೇಕು ಪ್ಲಸ್ ಅನ್ನು ಬರ್ಕೋಬೇಕು, ರೈಟ್? ನೆಕ್ಸ್ಟ್ ಎಲ್ ಏನಿದೆ, ಎಲ್ ಗೆ ಹ್ಯಾಶ್ ಇದೆ, ಎಲ್ ಗೆ ಹ್ಯಾಶ್ ಇದೆ, ಇಲ್ಲಿ ಇಲ್ಲ. ಹಾಗಾದ್ರೆ ನಮಗೆ ಏನು ಬರುತ್ತೆ, ಹ್ಯಾಶ್ ಬರುತ್ತೆ. ಎ ಗೆ ಏನಿದೆ, ಆಟ್, ಎ ಗೆ ಆಟ್ ಆರ್ 2 ಇ ಡಿವೈಡ್ ಬೈ ಟಿ ಏನು ಕೊಟ್ಟಿದ್ದಾರೆ, ಆಂಡ್ ಟಿ ಆಂಡ್, ರೈಟ್? ನಮಗೆ ಇಲ್ಲಿ ಕ್ಲಾರಿಟಿ ಅಂತ ಒಂದು ವರ್ಡ್ ಏನು ಮಾಡಿದ್ದಾರೆ, ಪ್ಲಸ್ ಹ್ಯಾಶ್ ಆಟ್ 2 ಡಿವೈಡೆಡ್ ಬೈ ಆಂಡ್ ಅನ್ನುವಂತ ಒಂದು ಆನ್ಸರ್ ನಮಗೆ ಇಲ್ಲಿ ಸಿಗ್ತಾ ಹೋಗ್ತದೆ. ಇದು ಒಂದು ಬಿಡಿಸುವಂತಹ ಪರ್ಯಾಯ ನಮಗೆ ನೋಡ್ತಾ ಹೋಗ್ತೀವಿ. ಯಾಕಪ್ಪ ಅಂತಂದ್ರೆ ನಾವಿಲ್ಲಿ ಹಿಂದೆಗಡೆ ಒಂದು 4 ಎಕ್ಸಾಂಪಲ್ ಅಲ್ಲಿ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಾದ್ರೆ ಇದೇ ರೀತಿಯಾದ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಟ್ಟಿದ್ದೆ, ಸೇಮ್ ಎಕ್ಸಾಂಪಲ್ ಇತ್ತು, ಬಟ್ ಅಲ್ಲಿ ಸಿಂಬಲ್ಸ್ ಇರಲಿಲ್ಲ. ಅಲ್ಲಿ ಏನ್ ಮಾಡಿದ್ರು, ನಂಬರ್ಸ್ ನ ಕೊಟ್ಟಿದ್ರು. ಇಲ್ಲಿ ಸಿಂಬಲ್ಸ್ ಪ್ಲಸ್ ನಂಬರ್ಸ್ ನ ಕೊಟ್ಟಿದ್ದಾರೆ. ಹಾಗಾಗಿ ನಾವನ್ನ ಯಾವ ರೀತಿ ಬಿಡಿಸಬೇಕು ಅಂತ ನಮಗೆ ನೋಡಿದ್ರೆ ಸಿಕ್ಬಿಡುತ್ತೆ, ರೈಟ್? ನೆಕ್ಸ್ಟ್ ಸೆಕೆಂಡ್ ಒನ್ ಯಾವ ರೀತಿಯಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಪ್ಯಾಟರ್ನ್ ನಮ್ಮಲ್ಲಿ ನೋಡ್ಬೇಕಾಗ್ತದೆ. ಯಾಕಪ್ಪ ಅಂತಂದ್ರೆ ಇಲ್ಲಿ ನಂಬರ್ಸ್ ಪ್ಲಸ್
ಅಲ್ಫಾಬೆಟ್ಸ್ಗಳನ್ನು ಪ್ಲಸ್ ಅಲ್ಫಾಬೆಟ್ಸ್ಗಳನ್ನು ಕೊಡ್ತಾ ಹೋಗ್ತಾರೆ. ಒಂದು ಕ್ವಶನ್ ಕೊಟ್ಟು ಅದಕ್ಕೆ ಆನ್ಸರ್ ಏನು ಕೊಡ್ತಾರೆ ಅದಕ್ಕೆ ನಂಬರ್ಸ್ ಪ್ಲಸ್ ಅಲ್ಫಾಬೆಟ್ಗಳನ್ನು ಕೊಡ್ತಾ ಹೋಗ್ತಾರೆ. ಯಾವ ರೀತಿ ಅಂತ ಒಂದು ಆರ್ ಎಸ್ ಎ 1 I 9 N O B C O 15 W X. Right? Next S T U 21 N 0 so N O S T H 1 I 9 N O E 5. Right? ಅದೇ ರೀತಿ ಕ್ವಶನ್ ಮಾರ್ಕ್ ಬಂತು M O O N L I G H T ಅಂತ ಏನು ಮಾಡ್ತಾರೆ ನಮಗೆ ಇಲ್ಲಿ ಕ್ವಶನ್ ಮಾರ್ಕ್ ಅನ್ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ನಾವೇನ್ ಮಾಡಬೇಕು ಸಿಂಪಲ್ ಆಗಿರುವಂತ ಒಂದು ಕ್ವಶನ್ ಅನ್ನು ಕೊಟ್ಟು ನಮಗೆ ಇಲ್ಲಿ ಬಿಡಿಸೋದಕ್ಕೆ ಹೇಳ್ತಾ ಹೋಗ್ತಾರೆ. ಯಾವ ರೀತಿ ಸಿಂಪಲ್ ಆರ್ ಕಂಟಿನ್ಯೂಷನ್ ಏನಾಗುತ್ತೆ ಎಸ್ ಆಗುತ್ತೆ. ಆರ್ ಇಂದ ನೆಕ್ಸ್ಟ್ ಬರೋದು ಯಾವುದು ಕಂಟಿನ್ಯೂಷನ್ ಎಸ್. ನೆಕ್ಸ್ಟ್ ಎ ನಂಬರ್ ಎಷ್ಟಿದೆ ಎದು ನಂಬರ್ 1 ರೈಟ್. ಐ ನಂಬರ್ ಎಷ್ಟಿದೆ ಐ ನಂಬರ್ 9 ಇದೆ. ನೆಕ್ಸ್ಟ್ ಎನ್ ಆದ್ಮೇಲೆ ಕಂಟಿನ್ಯೂಷನ್ ಆಗೋದು ಯಾವುದು ನಂಬರ್ ಸಾರಿ ಆಲ್ಫಾಬೆಟ್ ಕಂಟಿನ್ಯೂಷನ್ ಆಗುತ್ತೆ ಓ ಆಗುತ್ತೆ. ಎನ್ ಕಂಟಿನ್ಯೂಷನ್ ಓ ಆಗುತ್ತೆ. ಅದೇ ರೀತಿಯಾಗಿ ಬಿ ಕಂಟಿನ್ಯೂಷನ್ ಬಿ ಆದ ನಂತರ ಸಿ ಬರುತ್ತೆ. ಓ ಎಷ್ಟು ನಂಬರ್ ಇದೆ ಓ 15 ನಂಬರ್ ಇದೆ. ಓ ಕೂಡ ನಾವಿಲ್ಲಿ 15 ನಂಬರ್ ಬರುತ್ತೆ. ಡಬ್ಲ್ಯೂ ಕಂಟಿನ್ಯೂಷನ್ ನೆಕ್ಸ್ಟ್ ವರ್ಡ್ ಬರೋದು ಯಾವುದು ಎಕ್ಸ್ ಬರುತ್ತೆ. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ತೀವಿ ಫಸ್ಟ್ ಆಲ್ಫಾಬೆಟ್ ಬರುತ್ತೆ ಅದರ ನಂಬರ್ ಬರುತ್ತೆ ನೆಕ್ಸ್ಟ್ ನಂಬರ್ ಬರುತ್ತೆ ಆಲ್ಫಾಬೆಟ್ ಬರುತ್ತೆ ನಂಬರ್ ಬರುತ್ತೆ ನೆಕ್ಸ್ಟ್ ಆಲ್ಫಾಬೆಟ್ ಬರುತ್ತೆ. ಕಂಟಿನ್ಯೂಷನ್ 1 by 1 ಅದು ಕಂಟಿನ್ಯೂಷನ್ ಏನು ಮಾಡ್ತಾರೆ ಅದರಲ್ಲಿ ಅದು ನೆಕ್ಸ್ಟ್ ಇರುವಂತಹ ಒಂದು ಆಲ್ಫಾಬೆಟ್ ಅನ್ನು ಕೊಟ್ಟು ಅಥವಾ ಅದರ ಒಂದು ನಂಬರ್ ಅನ್ನು ಕೊಡ್ತಾರೆ. ಯಾವ ನಂಬರ್ ಅಲ್ಲಿ ಇದೆ ಫಾರ್ ಎಕ್ಸಾಂಪಲ್ ಎ ಎಷ್ಟಿದೆ ನಂಬರ್ 1 ಇದೆ, ಝೆಡ್ ಎಷ್ಟಿದೆ 26 ಇದೆ, ಕೆ ಎಷ್ಟಿದೆ 11 ಇದೆ. ಹಾಗಾಗಿ ಈ ರೀತಿಯಾದ ಒಂದು ಪ್ಯಾಟರ್ನ್ ನಾವು ಇಲ್ಲಿ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ಏನು ಮಾಡೋಣ ಅಂದ್ರೆ ಇವಾಗ ಸಾಲ್ವ್ ಮಾಡ್ತಾ ಹೋಗೋಣ. ಎನ್ ಫಸ್ಟ್ ಎರಡು ವರ್ಡ್ಗಳು ಏನಿದೆ ಆಲ್ಫಾಬೆಟ್ ಇದೆ ಆರ್ ಎಸ್ ಎಸ್ ಟಿ. ನೆಕ್ಸ್ಟ್ ಎಂ ಎನ್ ಓ ಮತ್ತೆ ಓ ಕೊಟ್ಟಿದ್ದಾರೆ. ಓ ನಂಬರ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 15. ಆದ ನಂತರ ಓದ ನಂಬರ್ ಎಷ್ಟು ಕೊಟ್ಟಿದ್ದಾರೆ 15 ಮತ್ತೆ 15 ಅಂತ ಬರುತ್ತೆ. ಎನ್ ಆದ್ಮೇಲೆ ಓ ಬರುತ್ತೆ. ಯಾಕೆ ಎನ್ ಆದ್ಮೇಲೆ ಓ ಬರುತ್ತೆ ಕಂಟಿನ್ಯೂಷನ್. ಎನ್ ಆದ ನಂತರ ಮತ್ತೆ ಓ ಬರುವಂತಹ ಕೆಲಸ ನಾವಿಲ್ಲಿ ನೋಡ್ತೀವಿ. ನೆಕ್ಸ್ಟ್ ಎಲ್ ಆದ ನಂತರದಲ್ಲಿ ಮತ್ತೆ ಕಂಟಿನ್ಯೂಷನ್ ನಂಬರ್ ಏನು ಬರುತ್ತೆ ಎಂ ರೈಟ್. ಅದಾದ ನಂತರ ನಮ್ಗೆ ಇಲ್ಲಿ ಐ ಎಷ್ಟಿದೆ 9. ಜಿ ಆದ ನಂತರ ಏನು ಬರುತ್ತೆ ಎಚ್ ಅದಾದ ನಂತರ ಎಚ್ ನಂಬರ್ ಎಷ್ಟಿದೆ ಎಚ್ ಐ ಲಾಸ್ಟ್ ಕೊಡೋದಪ್ಪ ಅಂದ್ರೆ ಟಿ ಇದೆ ಕಂಟಿನ್ಯೂಷನ್ ಆದ ನಂತರ ಟಿ ಯು ರೈಟ್. ಈ ರೀತಿಯಾದ ಒಂದು ಎನ್ 15 ಓ ಎಂ 9 ಎಚ್ ಐ ಯು ಅಂತ ಏನ್ ಮಾಡ್ತೇನೆ ಇಲ್ಲಿ ಈ ಒಂದು ಕ್ವಶನ್ಗೆ ಸಾಲ್ವ್ ಮಾಡ್ತಾ ಹೋಗ್ತೀವಿ ರೈಟ್. ಹಾಗಾದ್ರೆ ನಿಮ್ಗೆ ಇಲ್ಲಿ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಇದರಲ್ಲಿ ಒಂದು ಕ್ವಶನ್ ಮಾರ್ಕ್ ಬರುತ್ತೆ. ಏನ್ ಕ್ವಶನ್ ಮಾರ್ಕ್ ಬರುತ್ತೆಪ್ಪ ಅಂತಂದ್ರೆ ಸರ್ ನಾವಿಲ್ಲಿ ಆರ್ ಎಸ್ ಎ 1 ಐ 9 ಎನ್ ಓ ಬಿ ಸಿ ಓ 15 ಡಬ್ಲ್ಯೂ ಎಕ್ಸ್ ಈ ರೀತಿಯಾದ ಒಂದು ಪ್ಯಾಟರ್ನ್ ಕೊಟ್ಟಾಗ ಯಾವ್ದು ಕೆಳಗಡೆ ನಮಗೆ ನಂಬರ್ ಬರಬೇಕು ಯಾವ್ದು ಕೆಳಗಡೆ ಆಲ್ಫಾಬೆಟ್ ಅನ್ನು ಕಂಟಿನ್ಯೂಷನ್ ಮಾಡಬೇಕು ಅಂತ ನಮಗೆ ಕನ್ಫ್ಯೂಷನ್ ಬರುತ್ತೆ ರೈಟ್. ಆ ಕನ್ಫ್ಯೂಷನ್ ಯಾವ ರೀತಿ ದೂರ ಮಾಡಬೇಕಪ್ಪ ಅಂತಂದ್ರೆ ಸಿಂಪಲ್ ಆಗಿರುವಂತ ಇದರಲ್ಲಿ ಕೊಟ್ಟಿರುವಂತಹ ನಂಬರ್ಸ್ ಗಳನ್ನ ಏನು ಮಾಡಬೇಕು ಮೊದಲು ಬರ್ಕೊಂಡ್ಬಿಡಬೇಕು. ಫಾರ್ ಎಕ್ಸಾಂಪಲ್ ಆರ್ ಬಂದಿದೆಯಾ ಬಂದಿಲ್ಲ, ಎಂ ಬಂದಿದೆಯಾ ಬಂದಿಲ್ಲ. ಅದರ ನೆಕ್ಸ್ಟ್ ಆಲ್ಫಾಬೆಟ್ ಬರುತ್ತೆ. ಯಾವ ನಂಬರ್ ಕೊಟ್ಟಿದ್ದಾರೆ ಓ ಎಲ್ಲಿದೆ ಓ 15 ಎಲ್ ಕೊಟ್ಟಿದಾರ ಎನ್ ಆದ ನಂತರ ಕಂಟಿನ್ಯೂಷನ್ ಆಗಿದೆ ಆ ಕಂಟಿನ್ಯೂಷನ್ ನಂಬರ್ ಅನ್ನ ಬರೀತೀವಿ. ಎಲ್ ಕೊಟ್ಟಿದಾರ ಎಲ್ಲೂ ಕೂಡ ಎಲ್ ಕೊಟ್ಟಿಲ್ಲ ಹಾಗಾಗಿ ನಾವು ಏನು ಮಾಡ್ತೀವಿ ಅದನ್ನ ಕಂಟಿನ್ಯೂಷನ್ ಆಲ್ಫಾಬೆಟ್ ಕಂಟಿನ್ಯೂಷನ್ ಮಾಡ್ತೀವಿ. ಅದಾದ ನಂತರ ಐ ಕೂಡ ಕೊಟ್ಟಿದ್ದಾರೆ ಐ ನಂಬರ್ ಏನು ಕೊಟ್ಟಿದ್ದಾರೆ 9 ಕೊಟ್ಟಿದ್ದಾರೆ 9 ಇದೆ 9 ಮಾಡ್ತೀವಿ ಇಲ್ಲಿ ಬರೀತೀವಿ. ಜಿ ಎಲ್ಲೂ ಕೂಡ ನಮಗೆ ಬರೋದಿಲ್ಲ ಹಾಗಾಗಿ ಅಲ್ಲಿ ಏನು ಮಾಡ್ತೀವಿ ನಾವು ಆಲ್ಫಾಬೆಟ್ ಅನ್ನ ಕಂಟಿನ್ಯೂಷನ್ ಮಾಡ್ತೀವಿ. ಎಚ್ ಕೊಟ್ಟಿದ್ದಾರೆ ಅದಾದ ನಂತರ ಇಲ್ಲಿ ಐ ಇದೆ ನಾವು ಏನು ಮಾಡ್ತೀವಿ
ಆ ಎಚ್ ಗೆ ಕಂಟಿನ್ಯೂಷನ್ ಐ ಅಂತ ಬರೀತೀವಿ. ಟಿ ಟಿ ಇಲ್ಲಿ ಕೊಟ್ಟಿದಾರ ಇಲ್ಲ ಕೊಟ್ಟಿಲ್ಲ, ಹಾಗಾಗಿ ಏನ್ ಮಾಡ್ತೀವಿ ಅದನ್ನು ಕೂಡ ನಾವಿಲ್ಲಿ ಆಲ್ಫಾಬೆಟ್ ನ ಕಂಟಿನ್ಯೂಷನ್ ಮಾಡ್ತೀವಿ. ಈ ಒಂದು ಕೇಸಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕೊಟ್ಟಿರುವಂತಹ ಸಂಖ್ಯೆಗಳಿಗೆ ಕೊಟ್ಟಿರುವಂತಹ ವರ್ಡ್ಗಳನ್ನ ಯಾವ ರೀತಿಯಾಗಿ ಕೊಟ್ಟಿದ್ರೆ ಅದೇ ರೀತಿಯಾಗಿ ಬರ್ಕೊಂಡು ಉಳಿದಂತಹ ಬರದೇ ಇರುವಂತಹ ವರ್ಡ್ಗಳಿಗೆ ಏನ್ ಮಾಡ್ಬೇಕು ಅದರ ನೆಕ್ಸ್ಟ್ ಬರುವಂತಹ ಒಂದು ವರ್ಡ್ ಏನ್ ಮಾಡ್ಬೇಕು ನಾವಿಲ್ಲಿ ಸೇರಿಸ್ತಾ ಹೋಗ್ಬೇಕು. ರೈಟ್, ಹಾಗಾಗಿ ಏನ್ ಮಾಡಿದೀವಿ ಅಂದ್ರೆ ಎಂ ಕೊಟ್ಟಿಲ್ಲ, ಎನ್ ಕಂಟಿನ್ಯೂಷನ್ ಆಗಿದೆ. ಓ ಕೊಟ್ಟಿದ್ದಾರೆ, ಹಾಗಾಗಿ 15 15 ಅಂತ ಕೊಟ್ಟಿದ್ವಿ. ಎನ್ ಕೊಟ್ಟಿದ್ದಾರೆ, ಕಂಟಿನ್ಯೂಷನ್ ಓ ಇದೆ. ಎಲ್ ಎಂ ಎಲ್ಲ ಏನು ಕೂಡ ಬಂದಿಲ್ಲ, ಹಾಗಾಗಿ ಕಂಟಿನ್ಯೂಷನ್ ಆಲ್ಫಾಬೆಟ್ ಕಂಟಿನ್ಯೂಷನ್ ಆಗಿದೆ. ಐ ಕೊಟ್ಟಿದ್ದಾರೆ 9 ಇದೆ, ಹಾಗಾಗಿ ನಾವು 9 ಅನ್ನು ಬರೆದಿದ್ದೀವಿ. ಜಿ ಕೊಟ್ಟಿಲ್ಲ, ಹಾಗಾಗಿ ನಾವು ಕಂಟಿನ್ಯೂಷನ್ ಆಲ್ಫಾಬೆಟ್ ಅನ್ನು ಕಂಟಿನ್ಯೂ ಮಾಡಿದ್ದೀವಿ. ಎಚ್ ಕೊಟ್ಟಿಲ್ಲ, ಎಚ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಅದು ಕಂಟಿನ್ಯೂಷನ್ ವರ್ಡ್ ಇದೆ, ಕಂಟಿನ್ಯೂಷನ್ ಅನ್ನು ಬರೆದಿದ್ದೀವಿ. ಟಿ ಎಲ್ಲೂ ಕೂಡ ನಮಗೆ ಇಲ್ಲಿ ನೋಡಕ್ಕೆ ಸಿಗೋದಿಲ್ಲ, ಹಾಗಾಗಿ ಏನ್ ಮಾಡ್ತೀವಿ ಆ ಟಿ ಗೆ ಮತ್ತೆ ವಾಪಸ್ ಏನ್ ಮಾಡ್ತೀವಿ ಆ ಒಂದು ಆಲ್ಫಾಬೆಟ್ ನ ಕಂಟಿನ್ಯೂಷನ್ ಮಾಡ್ತೀವಿ. ಟಿ ಆದ್ಮೇಲೆ ಬರುವಂತ ವರ್ಡ್ ಅನ್ನು ಯಾವ್ದು ಬರ್ತೀವಿ ಕಂಟಿನ್ಯೂಷನ್ ಬರೀತೀವಿ. ರೈಟ್, ಈ ರೀತಿಯಾದ ಒಂದು ಪ್ಯಾಟರ್ನ್ ಅನ್ನು ಏನ್ ಮಾಡ್ತೀವಿ ನೋಡ್ತಾ ಹೋಗೋಣ. ರೈಟ್, ನೆಕ್ಸ್ಟ್ ಬರುವಂತದ್ದು ಯಾವುದು ಮೂರನೇ ಎಕ್ಸಾಂಪಲ್. ಬಹಳ ಬಹಳ ಸಿಂಪಲ್ ಆಗಿರುವಂತಹ ಒಂದು ಎಕ್ಸಾಂಪಲ್ ಅನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಸರ್, ಹಾಗಾದ್ರೆ ಯಾವ ರೀತಿಯಾದ ಒಂದು ಎಕ್ಸಾಂಪಲ್ ಅನ್ನು ನೋಡ್ತಾ ಹೋಗ್ತೀವಿ ನೀವು? ರೈಟ್, ಕೆ ಇ ಪಿ ಟಿ ಎಲ್ ಎ ಸಿ ಕೆ ಎಲ್ ಐ ಎನ್ ಇ ಕ್ಯಾಪ್ಟನ್ 52 ಅಂತ, ಲೇಖ 27 ಅಂತ ನಾವು ಗುರುತಿಸಿದರೆ, ಹಾಗಾದ್ರೆ ಲೈನ್ ಅನ್ನು ಯಾವ ರೀತಿಯಾಗಿ ನಾವು ನಂಬರ್ ಯಾವುದೇ ನಂಬರ್ ಯಾವ ನಂಬರ್ ಅಂತ ಗುರುತಿಸಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ. ರೈಟ್, ಹಾಗಾದ್ರೆ ಸರ್ ಇಲ್ಲಿ 4 ಅಂಕಿಗಳನ್ನ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ನಮಗೆ ಇಲ್ಲಿ 2 ಮಾತ್ರ ನಂಬರ್ನ ಕೊಟ್ಟಿದ್ದೀರಿ, ಯಾವ ರೀತಿಯಾಗಿ ಬರ್ತದೆ ಸರ್ ಗೊತ್ತಾಗೋದಿಲ್ಲ ಅಲ್ಲ. ಹಾಗಾಗಿ ಏನ್ ಮಾಡ್ಬೇಕು ನಾವಿಲ್ಲಿ ಕೆ ನಂಬರ್ ಎಷ್ಟಿದೆ? ಕೆ ನಂಬರ್ ಎಷ್ಟಿದೆ? 11 ಪ್ಲಸ್ ಈ ನಂಬರ್ ಎಷ್ಟಿದೆ? 5. ಪಿ ನಂಬರ್ ಎಷ್ಟಿದೆ? 16 ಪ್ಲಸ್ 16. ಟಿ ನಂಬರ್ ಎಷ್ಟಿದೆ? 20 ಪ್ಲಸ್ 20 ಎಷ್ಟಾಗುತ್ತೆ? 20 ಪ್ಲಸ್ 16 36. 36 ಪ್ಲಸ್ 5 41. 41 ಪ್ಲಸ್ 11 52. ರೈಟ್, 20 ಪ್ಲಸ್ 16 36 ಆಗುತ್ತೆ. 36 ಪ್ಲಸ್ 5 41 ಆಗುತ್ತೆ. 41 1 42 ಪ್ಲಸ್ 10 52 ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಹಾಗಾದ್ರೆ ಲೇಖ ಯಾವ ರೀತಿ ಬರುತ್ತೆ? ಲೇಖ ಸೇಮ್ ಆಸ್ ಇಟ್ ಇಸ್. ಎಲ್ ನಂಬರ್ ಎಷ್ಟಿದೆ? 12 ಇದೆ. ಎ ನಂಬರ್ ಎಷ್ಟಿದೆ? 1. ಸಿ 3. ಕೆ 11. 11 plus 3 14. 14 plus 1 15. 15 plus 12 27. ನಮಗೆ ಇಲ್ಲಿ ಆನ್ಸರ್ ಸಿಗುತ್ತೆ. ಅದೇ ರೀತಿಯಾಗಿ ಲೈನ್ ಎಷ್ಟು ನಂಬರ್ ಇದೆ? ಎಲ್ ನಂಬರ್ ಎಷ್ಟಿದೆ? 12. ಐ 9 ಇದೆ ಪ್ಲಸ್ 9. ಎನ್ 14 ಇದೆ ಪ್ಲಸ್ 14. ಇ ಪ್ಲಸ್ 5. ನಮ್ಮ ಆನ್ಸರ್ ಸಿಗುತ್ತೆ. ರೈಟ್, ಯಾವ ರೀತಿಯಾಗಿ 12 ಪ್ಲಸ್ 9 ಸಾರಿ 12 ಪ್ಲಸ್ 9 12 ಪ್ಲಸ್ 9 ಎಷ್ಟಾಗುತ್ತೆ? 21 ಆಗುತ್ತೆ. 21 ಪ್ಲಸ್ 14 21 ಪ್ಲಸ್ 14 30 35 ಆಗುತ್ತೆ. 35 ಪ್ಲಸ್ 5 40. ಆನ್ಸರ್ ಇಸ್ 40. ರೈಟ್, ಈ ರೀತಿಯಾದ ಒಂದು ಪ್ಯಾಟರ್ನ್ ಅನ್ನು ನಾವಿಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಇವಾಗ ನಮಗೆ ಇಲ್ಲಿ ಕೆಫ್ ಲೇಕ್ ಮತ್ತು ಲೈನ್ ಅನ್ನೋ ಆನ್ಸರ್ ನಮಗೆ ಇಲ್ಲಿ ಸಿಗುತ್ತೆ. ಲೈನ್ ಆನ್ಸರ್ ಏನಾಗುತ್ತೆ ಹಾಗಾದ್ರೆ 40. ರೈಟ್, ರೈಟ್, ಹಾಗಾದ್ರೆ ಇಲ್ಲಿ ವರ್ಡ್ ಅನ್ನು ಕೊಟ್ಟು ಒಂದು ಲೈನ್ ಅನ್ನು ಕೊಟ್ಟಿದ್ದಾರೆ. ಲೈನ್ ಅನ್ನು ಕೊಟ್ಟು ಒಂದು ನಂಬರ್ ಅನ್ನು ಕೊಟ್ಟಿದ್ದಾರೆ 47. live life happily, everyone is here, be grateful, count your blessings. ರೈಟ್, ಈ ರೀತಿಯಾದ ಒಂದು ವರ್ಡ್ ಒಂದು ಶಬ್ದ ಒಂದು ಪದಗಳನ್ನು ಕೊಟ್ಟು ಅದರ ಮುಂದೆ ಒಂದು ನಂಬರ್ 447 824 28 ಅಂತ ಕೊಟ್ಟಿದ್ದಾರೆ ನಮಗೆ. ರೈಟ್, ಯಾವ ರೀತಿಯಾದಂತಹ ಒಂದು ಪ್ಯಾಟರ್ನ್ ಅನ್ನು ಇಲ್ಲಿ ಅವರು ಯೂಸ್ ಮಾಡಿದ್ದಾರೆ ಅಂತಂದ್ರೆ ಅತಿ ಸರಳವಾದಂತಹ ಒಂದು ಮೆಥಡ್ ಅನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಸಿಂಪಲ್ ಆಗಿರುವಂತದ್ದು
ಒಂದು ವರ್ಡ್ ನಲ್ಲಿ ಎಷ್ಟು ಅಂಕಿ ಎಷ್ಟು ಒಂದು ಪದಗಳಿದ್ದಾವೆ ಅಥವಾ ಒಂದು ಎಲ್ಲ ಅಲ್ಫಾಬೆಟ್ಗಳನ್ನು ಕೊಡಲಾಗ್ತಿದೆ ಅವರು ಕೌಂಟ್ ಮಾಡ್ತಾ ಹೋಗ್ತಾರೆ. ಬಟ್ ಯಾವ್ದು ಲೈಫ್ ಇಸ್ ಎಷ್ಟು ಒಂದು ಅಲ್ಫಾಬೆಟ್ಗಳನ್ನು ಯೂಸ್ ಮಾಡಿದರೆ LIFE 4 ಅಕ್ಷರ, LIFE 4 ಅಕ್ಷರ, ಹ್ಯಾಪಿಲಿ 1 2 3 4 5 6 7 4 + 4 + 7 4 4 7 ಅಂತೆಲ್ಲ ಅವರು ಗುರುತಿಸಿದ್ದಾರೆ. ಅದೇ ರೀತಿಯಾಗಿ ಎವ್ರಿವನ್ ಈಸ್ ಹಿಯರ್, ಎವ್ರಿವನ್ ಎಷ್ಟಿದೆ 1 2 3 4 5 6 7 8 ಅಕ್ಷರಗಳನ್ನು ಅವರು ಗುರುತಿಸಿದ್ದಾರೆ. ಅದರ ಜೊತೆಗೆ ಈಸ್ 2 N 2 ಹಿಯರ್ HERE 4 ಅಕ್ಷರಗಳನ್ನು ಅವರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬಿ ಗ್ರೇಟ್ಫುಲ್ ಬಿ ಅನ್ನೋದು 2 ಅಕ್ಷರ, ಗ್ರೇಟ್ಫುಲ್ ಅನ್ನೋದು 8 ಅಕ್ಷರ. ಹಾಗಾಗಿ 28 ಅನ್ನು ಇಲ್ಲಿ ಗುರುತಿಸಿದ್ದಾರೆ. ಹಾಗಾದ್ರೆ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ಎಷ್ಟು ಪದಗಳನ್ನು ಅವರು ಎಷ್ಟು ಅಕ್ಷರಗಳನ್ನು ಅವರು ಇಲ್ಲಿ ಬಳಕೆ ಮಾಡಿದ್ದಾರೆ ಅಂತ ಅವರ ಹೇಳಿದ್ದಾರೆ. ಕೌಂಟ್ ಎಷ್ಟಿದೆ 1 2 3 4 5. ನೆಕ್ಸ್ಟ್ ಯುವರ್ 1 2 3 4 4 ಅಕ್ಷರ. ನೆಕ್ಸ್ಟ್ ಬ್ಲೆಸ್ಸಿಂಗ್ಸ್ 1 2 3 4 5 6 7 8 9. ನಮಗೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ 5 4 9. ರೈಟ್, ಈ ರೀತಿಯಾದಂತಹ ಒಂದು ಪ್ಯಾಟರ್ನ್ ಅನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಈ ಒಂದು ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಇವು ಅಷ್ಟೇ ಅಲ್ಲದೆ ಇನ್ನೂ ಹಲವಾರು ತರಹದ ಕ್ವಶನ್ಗಳನ್ನ ಕೇಳೋದಕ್ಕೆ ಅವರಿಗೆ ಅವಕಾಶಗಳಿರುತ್ತೆ. ಅದೇ ರೀತಿಯಾಗಿ ನಿಮಗೆ 8 ಎಕ್ಸಾಂಪಲ್ಗಳನ್ನ ಈ ಒಂದು ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಲ್ಲಿ ಬರುತ್ತೆ. ಈ ಎಕ್ಸಾಂಪಲ್ಗಳನ್ನ ನಾನು ಕೊಟ್ಟಿರುತ್ತೇನೆ. ಈ 8 ಎಕ್ಸಾಂಪಲ್ಗಳನ್ನು ಬಹಳಷ್ಟು ಮುಖ್ಯವಾಗಿ ಇದೇ ರೀತಿಯಾದ ಪ್ಯಾಟರ್ನ್ ಕ್ವಶನ್ಗಳನ್ನ ಅತಿ ಹೆಚ್ಚಾಗಿ ಕೇಳೋದಕ್ಕೆ ಅವರಿಗೆ ಅವಕಾಶಗಳಿರುತ್ತೆ. ಇನ್ನೂ ಹಲವಾರು ಪ್ಯಾಟರ್ನ್ಗಳು ಬರಬಹುದು. ಆದರೆ ಎಕ್ಸಾಮ್ ನಲ್ಲಿ ಕೇಳುವಂತ ಪ್ಯಾಟರ್ನ್ ಅಲ್ಲಿ ಒಂದು 4 ಕ್ವಶನ್ ಅನ್ನ ಕೇಳಿದ್ದಾರೆ ಅಂದ್ರೆ ಕೋಡಿಂಗ್ ಡಿಕೋಡಿಂಗ್ ಮೇಲೆ, ಅದರಲ್ಲಿ 3 ಮಾತ್ರ ಇದೇ ರೀತಿಯಾದ ಪ್ಯಾಟರ್ನ್ ಬಳಕೆ ಮಾಡ್ಕೊಂಡ್ರೆ ಇನ್ನೂ ಒಂದು ಪ್ಯಾಟರ್ನ್ ಮಾತ್ರ ಬೇರೆ ರೀತಿಯಾದ ಒಂದು ಎಕ್ಸಾಂಪಲ್ ಗಳನ್ನ ಅವರು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಈ ಕೋಡಿಂಗ್ ಡಿಕೋಡಿಂಗ್ ಅಲ್ಲಿ ಅತಿ ಹೆಚ್ಚು ಮುಖ್ಯವಾಗಿ ಎಕ್ಸಾಮ್ ಸ್ಟಾರ್ಟ್ ಆದಾಗ ನಿಮ್ಮನ್ನ ಎಕ್ಸಾಮ್ ಹಾಲ್ಗೆ ಬಿಟ್ಟಾಗ ನಿಮ್ಗೆ ರಫ್ ಶೀಟ್ ಅನ್ನು ಕೊಟ್ಟಾಗ ಮತ್ತು ಅದರ ಮೊದಲಿಗೆ ಏನ್ ಮಾಡಬೇಕು, ಈ ಒಂದು ಪ್ಯಾಟರ್ನ್ ಅನ್ನ A ದಿಂದ Z ವರೆಗೂ 1 ರಿಂದ 26 ವರೆಗೂ ಅದನ್ನ ಉಲ್ಟಾ ಮಾಡಿ ಏನ್ ಮಾಡಬೇಕು, ಇಲ್ಲಿ ಬರೋದಿತ್ತು ಅಂದ್ರೆ ನಿಮಗೆ ಕೋಡಿಂಗ್ ಡಿಕೋಡಿಂಗ್ ಇರ್ಬೋದು ಮತ್ತು ಸೀರೀಸ್ ಇರ್ಬೋದು, ಎರಡನ್ನ ಬಿಡಿಸಿದ್ರೆ ನಿಮ್ಗೆ ಅತಿ ಸರಳವಾದಂತ ಒಂದು ಮೆಥಡ್ ಅಂತ ನಾವಿಲ್ಲಿ ನೋಡ್ಕೊಂಡು ಬರ್ಬೋದು. ಯಾಕಪ್ಪ ಅಂದ್ರೆ ಇದಿಲ್ಲ ಅಂತಂದ್ರೆ ನಮ್ಗೆ ಇದಿಲ್ಲ ಅಂತಂದ್ರೆ ಯಾವ ಒಂದು ವರ್ಡ್ ಅಂದ್ರೆ ಯಾವ ನಂಬರ್ ಬರುತ್ತೆ, ಆ ಒಂದು ವರ್ಡ್ ನಂಬರ್ ಎಷ್ಟು, ಫಾರ್ ಎಕ್ಸಾಂಪಲ್ ಕ್ಯೂ ನಂಬರ್ ಎಷ್ಟಿರುತ್ತೆ 70 ನೋಡ್ಕೊಳ್ಳೋ ಸಿಕ್ಬಿಡುತ್ತೆ. ರೈಟ್, ಅದೇ ರೀತಿ ಬರ್ಕೊಳ್ಳಿಲ್ಲ ಅಂತಂದ್ರೆ ಬರೆದಿರ್ಕೊಳ್ಳಿಲ್ಲ ಅಂತಂದ್ರೆ ನಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಕೌಂಟ್ ಮಾಡ್ತಾ ಹೋಗಬೇಕಾಗುತ್ತೆ. ಎ ಎಷ್ಟು, ಬಿ ಎಷ್ಟು, ಸಿ ಎಷ್ಟು, ಜೆಡ್ ಎಷ್ಟು ಬರುತ್ತೆ, ಅದೇ ರೀತಿಯಾಗಿ ಕ್ಯೂ ಆರ್ ಎಸ್ ನಂಬರ್ ಎಷ್ಟು ಬರುತ್ತೆ ನಮ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಮೊದಲೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಮೊದಲೇ ನಾವು ಬರೆದಿಟ್ಕೊಂಡು ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಸರಳವಾಗಿ ನಾವು ಅತಿ ಕಡಿಮೆ ಸಮಯದಲ್ಲಿ ಆ ಒಂದು ಕ್ವಶನ್ಗೆ ನಮಗೆ ಆನ್ಸರ್ ಅನ್ನ ಗುರುತಿಸಿ ನಮ್ಗೆ ಇಲ್ಲಿ ಆನ್ಸರ್ ನ ಕಂಡುಹಿಡಿಯೋಕೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಾಗಿ ಈ ಒಂದು ಮೆಥಡ್ ಅನ್ನು ನೀವು ಎಕ್ಸಾಮ್ ನಲ್ಲಿ ಬಳಕೆ ಮಾಡ್ಕೋಬಹುದು. ರೈಟ್, ಯಾಕಪ್ಪ ಅಂತಂದ್ರೆ ನೀವು ಕಾಪಿ ಮಾಡಿದ್ರೆ ಅಂತ ಹೇಳಕ್ ಬರೋದಿಲ್ಲ. ಯಾಕಂತಂದ್ರೆ ಅವರೇ ರಫ್ ಶೀಟ್ ಅನ್ನು ಕೊಟ್ಟಿರ್ತಾರೆ, ಅವರೇ ರಫ್ ಶೀಟ್ ಅನ್ನು ಕೊಟ್ಟಾಗ ನೀವು ಕೌಂಟ್ ಅನ್ನು ಬರೆದಿಟ್ಕೊಂಡ್ರೆ ಕೂಡ ಅವರೇ ಅಭ್ಯರ್ಥಿ ಕನ್ಸಿಡರ್ ಆಗಲ್ಲ. ಹಾಗಾಗಿ ಇದೊಂದು ಮೆಥಡ್ ಅನ್ನು ನೀವು ಈ ಒಂದು ಕೋಡಿಂಗ್ ಡಿಕೋಡಿಂಗ್ ಮತ್ತು ಸೀರೀಸ್ ನಲ್ಲಿ ಬರೆದಿಟ್ಕೊಂಡು ಅದನ್ನ ನೀವು ಎಕ್ಸಾಮ್ ನಲ್ಲಿ ಏನ್ ಮಾಡಿ ಉಪಯೋಗ ಮಾಡ್ಕೊಂಡು ಒಂದು ಅತಿ ಸರಳವಾಗಿ ನೀವು ಏನ್ ಮಾಡ್ಬೋದು, ಈ ಒಂದು ಎಕ್ಸಾಂಪಲ್ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ಬೋದು ಅಂತೀವಿ ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಈ ಒಂದು ಕ್ಲಾಸಿಗೆ ಈ ಕೋಡಿಂಗ್ ಮತ್ತು ಡಿಕೋಡಿಂಗ್ ಅನ್ನ ನಾನಿಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬರುವಂತಹ ಒಂದು ನನ್ನ ವಿಡಿಯೋಗಳನ್ನ ಮತ್ತೆ ಅತಿ ಹೆಚ್ಚಾಗಿ ನಿಮ್ಮ ಒಂದು ಸಹಕಾರ ಪ್ರೋತ್ಸಾಹ ನಮಗೆ ಬೇಕಂತ ನಾನು ಹೇಳ್ತಾ ಈ ಒಂದು ಕ್ಲಾಸ್ ಅನ್ನ ಇವತ್ತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.